ಒಂದು ಇದನ್ನ ಕೊನೆ ತನಕ ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್. ನಮಸ್ಕಾರ. ತುಂಬ ಇವತ್ತು ಯಾವ ವಿಚಾರದಲ್ಲಿ ಬಂದಿದ್ದೀನಿ ಅಂದರೆ ಚೆನ್ನಾಗಿರುತ್ತೆ. ಧನಾತ್ಮಕ ಚಿಂತನೆ ಮತ್ತು ನಕಾರಾತ್ಮಕ ಚಿಂತನೆ ಈ ಎರಡೂ ನಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಳ್ಬೇಕೋ ಅಷ್ಟೇ ಅಳವಡಿಸ್ಕೋಬೇಕು ಸ್ನೇಹಿತರೆ. ಧನಾತ್ಮಕ ಶಕ್ತಿ ಅಂತಂದರೆ ತುಂಬ ಪಾಸಿಟಿವ್ ಎನರ್ಜಿ ತುಂಬ್ಕೊಳ್ಳೋದು. ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಅಂತ. ನಾವು ಯಾವತ್ತೂ ಧನಾತ್ಮಕವಾಗಿ ಮತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಬಂದರೆ ನಮ್ಮ ಜೀವನದಲ್ಲಿ ಆ, ಒಂದು ಒಳ್ಳೆಯ ಆ, ಒಂದು ಒಳ್ಳೆಯ ರಿಸಲ್ಟನ್ನು ನಾವು ತಗೋಬೋದು. ಹೇಗೆ ಅಂದರೆ ಸ್ನೇಹಿತರೆ, ನಾವು ಯಾವುದೇ ಯೋಚನೆ ಮಾಡಬೇಕಾದ್ರೂ ನಮ್ಮ ದೇಹದಿಂದ ನಮ್ಮ ಮನಸ್ಸಿನಿಂದ ಮಾಡಬೇಕೇ ಹೊರತು ದೇಹದಿಂದ ಅಲ್ಲ, ಅಥವಾ ತಲೆಯಿಂದ ನಾವು ಮಾಡಬಾರ್ದು. ನಮ್ಮ ಮನಸ್ಸು ಪೂರ್ತವಾಗಿ ನಾವು ಮಾಡಿದ ಒಂದೊಂದು ಕೆಲಸನೂ ಧನಾತ್ಮಕವ ಚಿಂತನೆಯನ್ನೇ ಉಂಟು ಮಾಡುತ್ತೆ. ಏಕೆಂದರೆ ಧನಾತ್ಮಕವಾಗಿ ನಾವು ಯೋಚನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರೋ ಒಂದು ವೈಬ್ರೇಷನ್ ಅಂತಾರಲ್ಲ, ಪಾಸಿಟಿವ್ ವೈಬ್ರೇಷನ್. ಹಾಯ್, ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಯಾವ ವಿಚಾರದಲ್ಲಿ ಬಂದಿದ್ದೀನಿ ಅಂದರೆ ಧನಾತ್ಮಕ ಚಿಂತನೆ ಮತ್ತು ನಕಾರಾತ್ಮಕ ಚಿಂತನೆ ಈ ಎರಡೂ ನಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಳ್ಬೇಕೋ ಅಷ್ಟೇ ಅಳವಡಿಸ್ಕೋಬೇಕು ಸ್ನೇಹಿತರೆ. ಧನಾತ್ಮಕ ಶಕ್ತಿ ಅಂತಂದರೆ ತುಂಬ ಪಾಸಿಟಿವ್ ಎನರ್ಜಿ ತುಂಬ್ಕೊಳ್ಳೋದು. ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಅಂತ. ನಾವು ಯಾವತ್ತೂ ಧನಾತ್ಮಕವಾಗಿ ಮತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಬಂದರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ನಾವು ತಗೋಬೋದು. ಹೇಗೆ ಅಂದರೆ ಸ್ನೇಹಿತರೆ, ನಾವು ಯಾವುದೇ ಯೋಚನೆ ಮಾಡಬೇಕಾದ್ರೂ ನಮ್ಮ ದೇಹದಿಂದ ನಮ್ಮ ಮನಸ್ಸಿನಿಂದ ಮಾಡಬೇಕೇ ಹೊರತು ದೇಹದಿಂದ ಅಲ್ಲ, ಅಥವಾ ತಲೆಯಿಂದ ನಾವು ಮಾಡಬಾರ್ದು. ನಮ್ಮ ಮನಸ್ಸು ಪೂರ್ತವಾಗಿ ನಾವು ಮಾಡಿದ ಒಂದೊಂದು ಕೆಲಸನೂ ಧನಾತ್ಮಕವ ಚಿಂತನೆಯನ್ನೇ ಉಂಟು ಮಾಡುತ್ತೆ. ಏಕೆಂದರೆ ಧನಾತ್ಮಕವಾಗಿ ನಾವು ಯೋಚನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರೋ ಒಂದು ವೈಬ್ರೇಷನ್ ಅಂತಾರಲ್ಲ, ಪಾಸಿಟಿವ್ ವೈಬ್ರೇಷನ್. ಹಾಯ್, ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ಒಳ್ಳೆ ವಿಚಾರ ತಂದಿದ್ದೀನಿ ಸ್ನೇಹಿತರೆ. ಅದೇನು ಅಂತಂದರೆ ಧನಾತ್ಮಕ ಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿ. ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ, ನಕಾರಾತ್ಮಕ ಅಂದರೆ ನೆಗೆಟಿವ್. ಯಾವತ್ತೂ ನಾವು ಧನಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇರುತ್ತೆ ಫ್ರೆಂಡ್ಸ್. ಹೇಗೆ ಅಂದರೆ, ನಮ್ಮ ದೇಹದಲ್ಲಿ ಯಾವುದೇ ಒಂದು ನರನಾಡಿಗಳಲ್ಲಾಗಲಿ, ನಮ್ಮ ದೇಹದ ಯಾವುದೇ ಭಾಗಗಳಲ್ಲಾದ್ರೂ ಒಂದು ಕರೆಂಟ್ ಅನ್ನೋದು ಪಾಸ್ ಆಗ್ತಾ ಇರುತ್ತೆ. ಅಂದರೆ ದಿವ್ಯ ಚೈತನ್ಯ ಅನ್ನೋ ಒಂದು ಶಕ್ತಿ ನಮ್ಮಲ್ಲಿ ಇರುತ್ತೆ. ಅದು ನಮಗೆ ಗೊತ್ತಿರೋಲ್ಲ ಫ್ರೆಂಡ್ಸ್. ಆ ಒಂದು ವೈಜ್ಞಾನಿಕವಾಗಿ ಕರೆಂಟ್ ಪಾಸ್ ಆಗೋ ಒಂದು ತತ್ವಕ್ಕೆ ನಾವೇನಂತ ಹೇಳ್ತೀವಿ, ವೈಜ್ಞಾನಿಕವಾಗಿ